ಚಳಿ ವೆದರ್ಗೆ ಮನೆಯಲ್ಲಿ ಬಿಸಿ ಬಿಸಿಯಾದ ಮತ್ತೆ ಟೇಸ್ಟಿಯಾದ ಮಿರ್ಚಿ ಬಜ್ಜಿನ ಮಾಡ್ಕೊಳ್ಬಹುದು. ಈ ಮಳೆಗೆ ಸಂಜೆ ಟೈಮ್ಗೆ ಏನಾದ್ರೂ ಬಿಸಿ ಬಿಸಿಯಾಗಿ ಸ್ಪೈಸಿಯಾಗಿ ತಿನ್ಬೇಕು ಅಂತ ಅನ್ಸುತ್ತೆ. ಆಗ ಈ ರೀತಿಯ ಮಿರ್ಚಿ ಬಜ್ಜಿನ ನೀವು ಟ್ರೈ ಮಾಡಬಹುದು. ಮಿರ್ಚಿ ಬಜ್ಜಿ ಮಾಡ್ಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ. ಈಗ ಮಿರ್ಚಿ ಬಜ್ಜಿ ಹೇಗ್ ಮಾಡೋದು ಅಂತ ನೋಡೋಣ. ಒಂದ್ ಬೌಲಿಗೆ 1 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನ ಹಾಕೊಂಡಿದೀನಿ. 2 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟನ್ನ ಹಾಕೊಳ್ಬೇಕು. ನೀವು ಅಕ್ಕಿ ಹಿಟ್ಟಿನ ಬದಲಿಗೆ ಕಾರ್ನ್ ಫ್ಲೋರ್ ಅನ್ನು ಕೂಡ ಯೂಸ್ ಮಾಡಬಹುದು. 1 ಟೇಬಲ್ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ ನ ಹಾಕೊಂಡಿದೀನಿ. ನಿಮ್ಗೆ ಖಾರ ಕಮ್ಮಿ ಬೇಕು ಅನ್ಸಿದ್ರೆ ಸ್ವಲ್ಪ ಕಮ್ಮಿ ಹಾಕೊಳ್ಳಿ. ಮಿರ್ಚಿ ಬಜ್ಜಿ ಸ್ವಲ್ಪ ಸ್ಪೈಸಿ ಆಗಿದ್ರೇನೆ ತಿನ್ಲಿಕ್ಕೆ ಚಂದ. ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ, ರುಚಿಗೆ ಉಪ್ಪು, 1/4 ಟೀ ಸ್ಪೂನ್ ಅಡುಗೆ ಸೋಡಾ, ಇದನ್ನೆಲ್ಲ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಹಾಕಿರುವ ಪೌಡರ್ ಮತ್ತೆ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗ್ಬೇಕು. ಮಿಕ್ಸ್ ಮಾಡಿ ಆದ್ಮೇಲೆ ಸ್ವಲ್ಪನೇ ನೀರನ್ನ ಹಾಕಿ ಹಿಟ್ಟನ್ನ ಕಲಿಸ್ಕೊಳ್ಬೇಕು. ಹಿಟ್ಟನ್ನ ತೆಳು ಮಾಡ್ಕೊಳ್ಬೇಡಿ. ಹಿಟ್ಟಲ್ಲಿ ಒಂದೂ ಕೂಡ ಗಂಟುಗಳು ಉಳಿಬಾರ್ದು, ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ದಯವಿಟ್ಟು ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನೋಡಿ, ಹೀಗೆ ಬೆರಳನ್ನ ಹಿಟ್ಟಿಗೆ ಡಿಪ್ ಮಾಡಿದಾಗ ಕೈಗೆ ಹಿಟ್ಟು ಈ ರೀತಿ ಹಿಡ್ಕೊಂಡ್ರೆ ಹದ ಕರೆಕ್ಟ್ ಆಗಿದೆ ಅಂತ. ಈಗ ಈ ಹಿಟ್ಟನ್ನ 10 ನಿಮಿಷ ಸೈಡ್ ಇಡೋಣ. ಅಷ್ಟರಲ್ಲಿ ಚಿಲ್ಲಿಗೆ ಒಳಗಡೆ ಹಚ್ಕೊಳ್ಳಿಕ್ಕೆ ಒಂದು ಪೇಸ್ಟ್ ಅನ್ನ ರೆಡಿ ಮಾಡ್ಕೊಳ್ಳೋಣ. ಒಂದ್ ಬೌಲ್ ಅಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಹುಳಿಸೆ ರಸಕ್ಕೆ 2 ಟೀ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನ ಹಾಕಿ 1 ಟೀ ಸ್ಪೂನ್ ಓಂಕಾಳನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಪೇಸ್ಟ್ ರೀತಿ ಮಾಡ್ಕೊಳ್ಬೇಕು. ಪೇಸ್ಟ್ ರೆಡಿ ಆದ್ಮೇಲೆ ಸ್ವಲ್ಪ ಸಾಲ್ಟ್ ಅನ್ನ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ನಾನಿಲ್ಲಿ ಈ ರೀತಿಯ ಮಿಕ್ಸಿನ ತಗೊಂಡಿದ್ದೀನಿ. ಇದನ್ನ ಹೀಗೆ ಮಧ್ಯದಲ್ಲಿ ಓಪನ್ ಮಾಡಿ ಒಳಗಿರುವ ಸೀಡನ್ನೆಲ್ಲ ತಕ್ಕೊಳ್ಬೇಕು. ತಕ್ಕೊಂಡಾದ್ಮೇಲೆ ನಾವು ಮಾಡಿ ಇಟ್ಟಿರೋ ಪೇಸ್ಟ್ ನ ಸ್ವಲ್ಪ ಕೈಯಲ್ಲಿ ತಕ್ಕೊಂಡು ಹೀಗೆ ಮಿರ್ಚಿ ಒಳಗಡೆ ನೀಟಾಗಿ ಹಚ್ಕೊಳ್ಬೇಕು. ಹೀಗೆ ಎಲ್ಲ ಮಿರ್ಚಿಗೂ ಹಚ್ಚಿ ರೆಡಿ ಮಾಡಿ ಇಟ್ಕೊಳ್ಬೇಕು. ಮಿರ್ಚಿ ಬಜ್ಜಿ ಆಯಿಲಿಗೆ ಬಿಡ್ಲಿಕ್ಕೆ ಕೆಲವರಿಗೆ ಕಷ್ಟ ಅನ್ಸುತ್ತೆ. ಹಿಟ್ಟು ಎಲ್ಲ ಕಡೆ ಚೆಲ್ಲತ್ತೆ ಮತ್ತೆ ಹಿಟ್ಟು ಕೂಡ ವೇಸ್ಟ್ ಆಗತ್ತೆ ಅಂತ. ಬಟ್ ನಾನ್ ಹೇಳೋ ತರ ಟ್ರೈ ಮಾಡಿ ನೀವು ಈಸಿಯಾಗಿ ಬಜ್ಜಿನ ಆಯಿಲ್ ಅಲ್ಲಿ ಬಿಟ್ಟು ಬೇಯಿಸ್ಕೊಳ್ಬಹುದು. ಈ ರೀತಿಯ ಗ್ಲಾಸ್ ಎಲ್ಲರ ಮನೆಯಲ್ಲೂ ಇರತ್ತೆ. ಈ ರೀತಿಯ ಸ್ಟೀಲ್ ಗ್ಲಾಸ್ಗೆ ನಾವು ರೆಡಿ ಮಾಡ್ಕೊಂಡಿರೋ ಹಿಟ್ಟನ್ನ ಹಾಕೊಳ್ಬೇಕು. ಗ್ಲಾಸ್ ಫುಲ್ ಹಾಕೊಳ್ಬೇಡಿ, ಸ್ವಲ್ಪ ಕಮ್ಮಿ ಹಾಕೊಳ್ಳಿ. ಯಾಕಂದ್ರೆ ನಾವು ಮಿರ್ಚಿನ ಹಿಟ್ಟಲ್ಲಿ ಡಿಪ್ ಮಾಡಿದಾಗ ಫುಲ್ ಹಿಟ್ಟು ಹಾಕೊಂಡ್ರೆ ಕೆಳಗೆ ಚೆಲ್ಲತ್ತೆ. ಹಾಗಾಗಿ ಹಿಟ್ಟಿಗೆ ನಾವು ರೆಡಿ ಮಾಡ್ಕೊಂಡಿರೋ ಮಿರ್ಚಿನ ಹೀಗೆ ಡಿಪ್ ಮಾಡಿ ಆಯಿಲ್ ಅಲ್ಲಿ ಬಿಡೋದು. ಈಗ ಶೇಪ್ ಚೆನ್ನಾಗ್ ಬರುತ್ತೆ ಅಂತ ಹೇಳಿ ಈ ರೀತಿ ಮಾಡ್ತಿದ್ದೀನಿ. ಈಗ ಒಂದ್ ಪಾತ್ರೆಯಲ್ಲಿ ಆಯಿಲ್ ಅನ್ನ ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡು ಆಯಿಲ್ ಚೆನ್ನಾಗಿ ಬಿಸಿ ಆದ್ಮೇಲೆ ಈ ರೀತಿ ಹಿಟ್ಟಿಗೆ ಡಿಪ್ ಮಾಡಿ ನಿಧಾನಕ್ಕೆ ಒಂದೊಂದಾಗೆ ಬಿಟ್ಕೊಳ್ಬೇಕು. ಬಜ್ಜಿನ ಬಿಟ್ಟು 1 ನಿಮಿಷ ಆದ್ಮೇಲೆ ತಿರ್ಸಿ ಹಾಕಿ ಬೇಯಿಸ್ಕೊಳ್ಬೇಕು. ಗ್ಯಾಸ್ ನ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಟು ನೀವು ಈ ಮಿರ್ಚಿ ಬೋಂಡನ ಮಾಡ್ಕೊಳ್ಬೇಕು. ಗ್ಯಾಸ್ ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡ್ರೆ ಬಜ್ಜಿ ಆಯಿಲ್ ಅನ್ನ ಹೀರ್ಕೊಳ್ಳುತ್ತೆ. ಗ್ಯಾಸ್ ನ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡ್ರೆ ಬಜ್ಜಿ ಹೊರಗಡೆ ಮಾತ್ರ ಕಲರ್ ಚೇಂಜ್ ಆಗತ್ತೆ, ಒಳಗಡೆ ಬೇಯೋದಿಲ್ಲ. ಹಾಗಾಗಿ ಗ್ಯಾಸ್ ನ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಟು ಬೇಯಿಸ್ಕೊಳ್ಬೇಕು. ಬಜ್ಜಿ ಗೋಲ್ಡನ್ ಬ್ರೌನ್ ಕಲರ್ ಬಂದ್ರೆ ಸಾಕು. ಯಾರೆಲ್ಲ ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ನಾವು ಅಪ್ಲೋಡ್ ಮಾಡುವ ಹೊಸ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ.